ಮಾದಿಗ ದಂಡೂರ ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿ ಅವಿರೋಧವಾಗಿ ಮನೋಹರ್ ಹೆಗಡೆ ಆಯ್ಕೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರದಂದು ಕರ್ನಾಟಕ ಮಾದಿಗ ದಂಡೂರ ತಾಲೂಕು ಘಟಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಪದಾಧಿಕಾರಿಗಳನ್ನು ಕರ್ನಾಟಕ ಮಾದಿಗ ದಂಡೂರ ಹಿರಿಯ ಮುಖಂಡರುಗಳಾದ ಎಚ್ ಬಸಪ್ಪ, ನಿವೃತ್ತ ಶಿಕ್ಷಕರು ಹಾಗೂ ಮಾದಿಗ ಮುಖಂಡರಾದ ತಿಮ್ಮನಹಳ್ಳಿ ಬಸಣ್ಣ ಹಾಗೂ ಶ್ರೀಮತಿ ವಿಶಾಲಾಕ್ಷಮ್ಮ, ರಾಜಣ್ಣ, ಮಾಜಿ ತಾಲೂಕ್ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಮಾದಿಗ ದಂಡೂರ ಹಿರಿಯ ಮಹಿಳಾ ಮುಖಂಡರು ಆಗಿ ಕರ್ನಾಟಕ ಮಾದಿಗ ದಂಡೂರ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಸಾಲುಮನಿ ಹಾಗೂ ಕರ್ನಾಟಕ ಮಾದಿಗ ದಂಡೂರ ಮಾಜಿ ಅಧ್ಯಕ್ಷರಾದ ಕುಡುತಿನಿ ಮಹೇಶ್ ಇವರ ನೇತೃತ್ವದಲ್ಲಿ ನಡೆದ ಆಯ್ಕೆ ಸಮಿತಿಯು ಈ ಸಂದರ್ಭದಲ್ಲಿ ಹಲವು ಹಳ್ಳಿಗಳಿಂದ ಆಗಮಿಸಿದಂತಹ ಮಾದಿಗ ಸಮುದಾಯದ ಮುಖಂಡರುಗಳ ಸಮ್ಮುಖದಲ್ಲಿ ಸಂಘದ ನಿಯಮಾವಳಿಗಳ ಪ್ರಕಾರ ಹಾಗೂ ಮಾದಿಗ ಸಮುದಾಯದ ಸರ್ಕಾರದ ಸವಲತ್ತುಗಳಾದ ಒಳ ಮೀಸಲಾತಿ ಹಾಗೂ ನಿರುದ್ಯೋಗದ ಸಮಸ್ಯೆ ಮತ್ತು ವಸತಿ ನಿವೇಶನಗಳ ಸಮಸ್ಯೆ ಹಾಗೂ ಮಾದಿಗರ ಮೇಲೆ ನಡೆಯುವಂತಹ ಅನೇಕ ದೌರ್ಜನ್ಯಗಳನ್ನು ತಡೆಗಟ್ಟಲು ಮತ್ತು ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ನೂತನವಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ನೂರಾರು ಯುವಕರುಗಳು ಕರ್ನಾಟಕ ಮಾದಿಗ ದಂಡೂರ ಸಂಘಟನೆಯೊಂದಿಗೆ ಕೈಜೋಡಿಸುತ್ತಾ ಸರ್ವಾನುಮತದಿಂದ ನೂತನ ಅಧ್ಯಕ್ಷರಾಗಿ ಮನೋಹರ್ ಹೆಗಡೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಹಾಗೆ ಸಂಘದ ಪದಾಧಿಕಾರಿಗಳನ್ನು ಸಹ ಸದಸ್ಯರುಗಳ ಸಹಾನುಮತದಿಂದ ಉಪಾಧ್ಯಕ್ಷರಾದಂಥ ಎಚ್ ಬಸವರಾಜ್ ಕಕ್ಕುಪ್ಪಿ, ಮತ್ತೋರ್ವ ಉಪಾಧ್ಯಕ್ಷರಾದಂಥ ನಾಗರಾಜ್ ಹೊಸಳ್ಳಿ, ಹಾಗೆ ಮಾದಿಗ ಮುಖಂಡರಾದ ಬಿಟಿ ಗುದ್ದಿ ಚಂದ್ರು, ಕಾರ್ಯದರ್ಶಿ ಎಂ ಅಜ್ಜಯ್ಯ ಹೊಸಳ್ಳಿ, ಸಹ ಕಾರ್ಯದರ್ಶಿಗಳಾದ ರಾಘವೇಂದ್ರ, ಸಂಘಟನಾ ಕಾರ್ಯದರ್ಶಿಯಾದ ಸಾಲುಮನಿ, ಎಚ್ ಬಸವರಾಜ್ ಕೂಡ್ಲಿಗಿ, ಹಾಗೆ ಇನ್ನೋರ್ವ ಮುಖಂಡರಾದ ಬಸವರಾಜ್ ಭೀಮಸಮುದ್ರ, ತಪಾಲಿ ನಾಗರಾಜ್ ಕೊಪ್ಪನಕೇರಿ, ಹೊಸಳ್ಳಿ ಹೋಬಳಿ ಅಧ್ಯಕ್ಷರಾದ ಬಸವರಾಜ್ ಉಪಸ್ಥಿತರಿದ್ದರು.